ಸರ್ವರಿಗೂ ನಮಸ್ಕಾರ. ಆತ್ಮೀಯರೇ, ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಬಿಡುಗಡೆ ಮಾಡಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಂತಹ ಬಹು ಆಯ್ಕೆ ಹಾಗೂ ಸಂಬಂಧೀಕರಿಸಿ ಬರೆಯಿರಿ ಇದರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸ್ತಾ ಹೋಗಿ. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು. ಯಾವುದು? ಅನುನಾಸಿಕಗಳು. ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಮಾತು ಕೂಡಿಸುವಂತೂ ಮಾತಂತು. ಸರಿಯಾದ ಉತ್ತರ ಲೋಪಸಂಧಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಕ್ರಿಯಾಪದದ ಮೂಲ ರೂಪ. ಸರಿ ಉತ್ತರ ಧಾತು. ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಓಳ್ ಹಳಗನ್ನಡ ವಿಭಕ್ತಿ ಇದೆ. ಯಾವುದದು? ಸರಿ ಉತ್ತರ ಸಪ್ತಮಿ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕೈಯ ಮುಂದೆ ಮುಂಗೈ. ಸರಿ ಉತ್ತರ ಅಂಶಿ. ಹಾಗೆ ಸಂಬಂಧೀಕರಿಸಿ ಬರೆಯುವಂತಹ ಪದ ವೀರ ಬೀರ ಕೊಡಲಿ. ಸರಿಯಾದ ಉತ್ತರ ಕುಠಾರ. ನದಿ ರೂಢನಾಮ ವಿಜ್ಞಾನಿ. ಸರಿಯಾದ ಉತ್ತರ ಅನ್ವರ್ಥನಾಮ. ಬನ್ನಿ ಬನ್ನಿ ದ್ವಿರುಕ್ತಿ ಹಾಲು ಜೇನು ಜೋಡು ನುಡಿ. ಹಾಗೆಯೇ ನೋಟ ಕೃದಂತ ಭಾವನಾಮ ಪೆರ್ಮೆ ತದಿತಾಂತ ಭಾವನಾಮ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಹಾಗೂ ಸಂಬಂಧೀಕರಿಸಿ ಬರೆಯು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಲಾದಂತಹ ಬಹು ಆಯ್ಕೆ ಹಾಗೂ ಸಂಬಂಧೀಕರಿಸಿ ಪದಗಳನ್ನು ನೋಡುವುದಾದರೆ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೆಯ ಅಕ್ಷರಗಳು. ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರ. ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮದ ಕೂಡಿಸು ಉನ್ಮತ್ತ ಮಧೋನ್ಮತ್ತ ಗುಣಸಂಧಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ. ಯಾವುದು? ಉವ. ತೃತೀಯ ವಿಭಕ್ತಿಯ ಕಾರಕಾರ್ಥ. ಕರ್ತೃಕರ್ಮ ಕರಣಾರ್ಥ. ಸರಿಯಾದ ಉತ್ತರ ಕರಣಾರ್ಥ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಕಳ್ಳನ್ನು ಪ್ಲಸ್ ಕುಡಿದ ಕಳ್ಗುಡಿದ ಕ್ರಿಯಾ ಸಮಾಸ. ಇನ್ನು ಸಂಬಂಧೀಕರಿಸಿ ಬರೆಯುವಂತಹದ್ದು ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಗೆ. ವಿದ್ವಾಂಸ ಅನ್ವರ್ಥನಾಮ ಸಹದೇವ ಅಂಕಿತನಾಮ. ಹುಳುಹುಪ್ಪಡಿ ಜೋಡು ನುಡಿ ಬಟ್ಟಬಯಲು. ಬಯಲು ಬಯಲು ಬಟ್ಟ ಬಯಲು ಅಲ್ವಾ, ಅದು ದ್ವಿರುಕ್ತಿ. ಹಾಗೆಯೇ ಜಾಣತನ ತದಿತಾಂತ ಭಾವನಾಮ ಚಂದ್ರನಂತೆ ತದಿತಾಂತ ಅವ್ಯಯ. ಇನ್ನು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಅದರಲ್ಲಿ ಬಂದಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘಸ್ವರಗಳ ಸಂಖ್ಯೆ. ದೀರ್ಘಸ್ವರಗಳು 7. ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಅತಿ ಕೂಡಿಸುವ ಬಸರ ಅತ್ಯವಸರ ಎಣ್ಸಂಧಿ. ಸಂಬೋಧನೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳು ಉಂಟಾಗುವಾಗ ಬಳಸುವ ಲೇಖನ ಚಿಹ್ನೆ ಭಾವಸೂಚಕ. ನೋಡು ಧಾತುವಿನ ವಿಷೇದಾರ್ಥಕ ರೂಪ ನೋಡದು. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪದಾನ. ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ಸರಿಯಾದ ಉತ್ತರ ದ್ವಿಗು. 3 ಕಣ್ಣು ಮುಕ್ಕಣ್ಣು ದ್ವಿಗು ಸಮಾಸ. ಮುಕ್ಕಣ್ಣ ಆದರೆ ಅದು ಬಹುರ್ವಿಹಿ ಸಮಾಸ. ಸಂಬಂಧಿ ಪದ ಬರೆಯೋದು ಕಲಶ ಕಳಸ ವಂಶ ಬಂಚ. ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾನು ಆತ್ಮಾರ್ಥಕ ಸರ್ವನಾಮ. ಸತಿಪತಿ ಜೋಡು ನುಡಿ ತುತ್ತ ತುದಿ ದ್ವಿರುಕ್ತಿ. ಹಾಗೆಯೇ ಬರೆಂದ ಕೃದಂತನಾಮ ಬರೆದು ಕೃದಂತಾವ್ಯಯ. ಬರೆದ ಕೃದಂತನಾಮ ಬರೆದು ಕೃದಂತಾವ್ಯಯ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಬಂದಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡುವುದಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ. ಸರಿಯಾದ ಉತ್ತರ 2. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ ಪ್ಲಸ್ ಮಾದ ಉನ್ಮಾದ ಅನುನಾಸಿಕ ಸಂಧಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಚಿಹ್ನೆ ವಿವರಣಾತ್ಮಕ. ವರ್ತಮಾನ ಕಾಲಸೂಚಕ ಪ್ರತ್ಯಯ. ಯಾವುದು? ಉತ್ತ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸಂಬಂಧ. ಮುರಾರಿ ಪದವು ಈ ಸಮಾಸಕ್ಕೆ ಸೇರಿದೆ. ಮುರನ ಅರಿ ಯಾರೋ ಆತ ಮುರಾರಿ ಬಹುರ್ವಿಹಿ. ಸಂಬಂಧೀಕರಿಸಿ ಬರೆಯುವಂತಹ ಪದ ದ್ಯೂತ ಜೂಜು ಚೀರ
ಸೀರೆ. ಲಕ್ಷ್ಮಣ ಅಂಕಿತನಾಮ, ಪರ್ವತ ರೂಢನಾಮ. ರೊಯ್ಯನೆ ಅನುಕರಣಾವ್ಯಯ, ತರುವಾಯ ಸಾಮಾನ್ಯಾರ್ಥಕಾವ್ಯಯ. ಹಾಗೆಯೇ ಕನ್ನಡಿಗ ತದಿತಾಂತ ನಾಮ, ಶಾಲೆಯವರೆಗೆ ತದಿತಾಂತ ಅವ್ಯಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಗಮನಿಸಿ, ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಹೇಗೆ ಬಂದಿದೆ ಅಂದರೆ, ಮೊದಲನೆಯದು ವರ್ಣಮಾಲೆಗೆ ಸಂಬಂಧಿಸಿದೆ, ಎರಡನೆಯದು ಸಂಧಿಗೆ ಸಂಬಂಧಿಸಿದೆ, ಮೂರನೇದು ಲೇಖನ ಚಿಹ್ನೆಗಳಿಗೆ ಸಂಬಂಧಿಸಿದೆ, ನಾಲ್ಕನೇದು ಕಾಲಸೂಚಕ ಪ್ರತ್ಯಯಕ್ಕೆ ಸಂಬಂಧಿಸಿದೆ, ಮೂರನೇದು ಲೇಖನ ಚಿಹ್ನೆ ಇರಬಹುದು ಅಥವಾ ವಾಕ್ಯ ಪ್ರಭೇದಗಳಿರ್ಬೋದು, ಇದಕ್ಕೆ ಸಂಬಂಧಿಸಿದ್ದಾಗಿದೆ. ನಾಲ್ಕನೇದು ಕಾಲ ಹಾಗೂ ಕ್ರಿಯಾಪದಕ್ಕೆ ಸಂಬಂಧಿಸಿದೆ, ಐದನೇದು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿದೆ, ಆರನೇದು ಸಮಾಸಕ್ಕೆ ಸಂಬಂಧಿಸಿದೆ. ಹಾಗೆಯೇ ಸಂಬಂಧೀಕರಿಸಿ ಬರೆಯುವುದರಲ್ಲಿ ಬಂದಿರೋದು ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 7ನೆಯ ಪ್ರಶ್ನೆ ಅದು ತತ್ಸಮ ತದ್ಭವದ್ದಾಗಿದೆ, 8ನೇದು ನಾಮಪದಗಳಿಗೆ ಸಂಬಂಧಿಸಿದೆ, 9ನೇದು ಅವ್ಯಯಗಳಿಗೆ ಸಂಬಂಧಿಸಿದೆ, ಹಾಗೆಯೇ 10ನೆಯದ್ದು ಕೃದಂತ ಹಾಗೂ ತದಿತಾಂತಗಳಿಗೆ ಸಂಬಂಧಿಸಿರುವುದಾಗಿದೆ. ಇದನ್ನು ನೀವು ಬಹುತೇಕ ಈ ರೀತಿಯಲ್ಲಿಯೇ ಪ್ರಶ್ನೆಗಳು ನಿಮಗೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಅಥವಾ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಿದಲ್ಲಿ ಬಹು ಆಯ್ಕೆ ಹಾಗೂ ಸಂಬಂಧೀಕರಿಸಿ ಬರೆಯಿರಿ ಇದರಲ್ಲಿ ಪೂರ್ಣ 10 ಅಂಕಗಳನ್ನು ಖಂಡಿತವಾಗಿಯೂ ನೀವು ಗಳಿಸಬಹುದು. ಧನ್ಯವಾದಗಳು.